ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ಇಂದಿನ ಯುಗದಲ್ಲಿ ಹಿರಿಯ ಚೇತನರ ಸೇವೆಗಳು ಸಮಾಜ ಮತ್ತು ಸಮುದಾಯಕ್ಕೆ ಅತ್ಯವಶ್ಯಕವಾಗಿದೆ. ಯುವ ಜನಾಂಗವನ್ನು ಸರಿದಾರಿಯಲ್ಲಿ ಮುನ್ನಡೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ವಿಜಯಪುರ ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಜಿಲ್ಲಾಧ್ಯಕ್ಷ ಎಸ್.ಪಿ. ಬಿರಾದಾರ್ ಹೇಳಿದರು. ಜಮಖಂಡಿ ನಗರದ ಬಸವ ಭವನದಲ್ಲಿ ರಾಜ್ಯ ಸರ್ಕಾರಿ ನಿವೃತ್ತ ಸಂಘದ ಆಶ್ರಯದಲ್ಲಿ ಜಮಖಂಡಿ ತಾಲೂಕು ಸರ್ಕಾರಿ ನಿವೃತ್ತ ನೌಕರರ ಸಂಘದ 38ನೇ ವಾರ್ಷಿಕ ಸಭೆ ಮತ್ತು 70 ವರ್ಷದ ಹಿರಿಯ ಚೇತನರ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಯುವ ಜನಾಂಗದಲ್ಲಿ ಗೌರವಿಸುವ ಸಂಸ್ಕೃತಿ ರೂಢಿಸಬೇಕಾಗಿದೆ. ಕುಟುಂಬದ ಮೊಮ್ಮಕ್ಕಳು ಹೆಚ್ಚಾಗಿ ಅಜ್ಜ ಅಜ್ಜಿಯನ್ನು ಅನುಕರಣೆ ಮಾಡುವ ಸ್ವಭಾವ ಹೊಂದಿರುವ ಹಿನ್ನೆಲೆಯಲ್ಲಿ ಮೊಮ್ಮಕ್ಕಳಿಗೆ ಗೌರವಿಸುವ ಸಂಸ್ಕೃತಿ ಪರಂಪರೆ ಬಳುವಳಿಯಾಗಿ ನೀಡಬೇಕಾಗಿದೆ. ಯುವಕರನ್ನ ದುಶ್ಚಟಗಳಿಂದ ದೂರ ಇಡುವ ಮೂಲಕ ಸಮಾಜ ರಕ್ಷಣೆ ಮಾಡಬೇಕಾಗಿದೆ. ಖಾಸಗಿ ಕ್ಷೇತ್ರ ಮತ್ತು ಸರ್ಕಾರಿ ಇಲಾಖೆಗಳಲ್ಲಿ ಅಧಿಕಾರಿಗಳು ಹಿರಿಯ ಚೇತನರಿಗೆ ಗೌರವ ನೀಡುವ ಪರಂಪರೆ ಉಳಿಸಿಕೊಳ್ಳಬೇಕು ಎಂದರು. ನಿರಾನಿ ಸಮೂಹ ಸಂಸ್ಥೆಗಳ ನಿರ್ದೇಶಕ ಸಂಗಮೇಶ್ ನಿರಾನಿ ಮಾತನಾಡಿ, ಹಿರಿಯ ನಾಗರಿಕರು ತಮ್ಮ ಆರೋಗ್ಯ ಕುರಿತು ಹೆಚ್ಚಿನ ಕಾಳಜಿ ವಹಿಸಬೇಕು. ನಿವೃತ್ತ ನೌಕರರು ಸಮಾಜದ ಮುಖವಾಣಿಯಾಗಿ ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳಬೇಕು. ನಿವೃತ್ತ ನೌಕರರ ಸಂಘದ ಜನತೆ ನಿರಂತರವಾಗಿ ನಾವು ಗುರುತಿಸಿಕೊಂಡಿದ್ದೇವೆ ಎಂದು ಹೇಳಿದರು. ನಿವೃತ್ತ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ವಿ.ಬಿ. ಗೋವಿಂದಪ್ಪನವರ್ ಮಾತನಾಡಿ, ಪ್ರಮುಖ ಬೇಡಿಕೆ ಈಡೇರಿಕೆಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆರಂಭಗೊಂಡಿದೆ. ದೇಶದಲ್ಲಿ ಸರ್ಕಾರಿ ನಿವೃತ್ತ ನೌಕರರ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಜುಲೈ 21ರಂದು ಜಮಖಂಡಿ ನಗರದಲ್ಲಿ ಪ್ರತಿಭಟನೆಯೊಂದಿಗೆ ತಹಶೀಲ್ದಾರ್ರವರಿಗೆ ಮನವಿ ಸಲ್ಲಿಸಲಾಗುವುದು. ಶೀಘ್ರದಲ್ಲಿ ಮುಧೋಳದಲ್ಲಿ ಜಿಲ್ಲಾ ಮಟ್ಟದ ಸಮಾವೇಶ ನಡೆಯಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದರು. ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಚ್.ಎಂ. ಶೆಟ್ಟರ್ ಅಧ್ಯಕ್ಷತೆ ವಹಿಸಿದ್ದರು. ಬಸವ ಸಮಿತಿ ಅಧ್ಯಕ್ಷ ಕಾಡು ಮಾಳಿ ಮಾತನಾಡಿದರು. ಸರ್ಕಾರದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಿ.ಪಿ. ಮೇಗಾಡಿ, ದರಪ್ಪ ಮಾಳಿ, ಅಶೋಕ್ ಅರ್ಜುನ್ಗಿ, ನೀಲಾಂಬಿಕಾ ಅವಟಗೇರ್, ಶಾರದಾ ಹಂಚನಾಳ್ ಸಹಿತ 25 ಜನರನ್ನು ಸನ್ಮಾನಿಸಲಾಯಿತು. ಇನ್ನು ಇದೇ ವೇದಿಕೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಪಿ.ಎನ್. ಪಾಟೀಲ್, ನಿವೃತ್ತ ಡಿವೈಎಸ್ಪಿ ಸಿ.ಪಿ. ಜನವಾಡ್, ಬಾಲ ವಿಕಾಸ ಅಕಾಡೆಮಿಯ ಎಚ್.ವೈ. ಕಿರಾಳೆ, ಪಿ.ಬಿ. ಅಜ್ಜನವರ್ ಸಹಿತ ಹಲವರು ಇದ್ದರು. ಸಂಘದ ಗೌರವ ಅಧ್ಯಕ್ಷ ಉಮೇಶ್ ಗಸ್ತಿ ಸ್ವಾಗತಿಸಿದರು. ಎಂ.ಡಿ. ಸಂಕ್ ನಿರೂಪಿಸಿದರು. ಪಾಂಡು ತುಳಸಿಗೇರಿ ವಂದಿಸಿದರು. ವರದಿ ಕಲ್ಯಾಣಪ್ಪ ಎಸ್. ಬಾಂಗಿ. ಮುಂಚೆ ನಮ್ಮ ಕಲ್ಲೂರಿಯವರು ಕರ್ಕೊಂಡು ಪಾಗ ಶಾಲೆಯಲ್ಲಿ ಗಸ್ತಿಯವರು ರಿಟೈರ್ಡ್ ಆದ್ಮೇಲಿಂದ 25-30 ವರ್ಷ ಏನು ಅವತ್ತು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತಾರೆ. 60ನೇ ವಯಸ್ಸಿಗೆ ಅವ್ರು ಏನು ಜಾಯಿನ್ ಆಗಿ ರಿಟೈರ್ಡ್ ಸಂಗೀತ ಬಂದಾಗ ಈಗ 26-27 ವರ್ಷ ಆದ್ರೂ ಪವರ್ ಅವ್ರನ್ನ ಸೆಟಲ್ ಸರ್ನ ಕರ್ಕೊಂಡು ಆ ಭವನ ನಿರ್ಮಾಣ ಮಾಡೋದಿರ್ಬೋದು, ರೂಮ್ ಮಾಡೋದಿರ್ಬೋದು, ಕಾರ್ಯಕ್ರಮ ಮಾಡೋದಿರ್ಬೋದು, ತಾಲೂಕಿನಲ್ಲಿ ಇರ್ತಕ್ಕಂಥ ಮದುವೆ ಸತ್ತ ಕೆಟ್ಟ ಹೋಗ್ಬಿಟ್ಟು ಹಿಡ್ಕೊಂಡು ಒಂದು ಗುಂಪಾಗಿ 10-15 ಜನ ಬರ್ತಾರೆ. ಎಲ್ಲಿದ್ದಲ್ಲಿ ಬಂದ ಅವ್ರ ಮಾರ್ಗದರ್ಶನ ಕೊಡೋದು, ಅವ್ರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ನಮ್ಮ ಜಮಖಂಡಿ ಹಿರಿಯರು ಮಾಡ್ತಾರೆ. ಇದು ಎಲ್ಲ ತಾಲೂಕಿಗೆ ಇವರು ಒಂದು ಅನುಕರಣೀಯವಾಗಿರ್ತಕ್ಕಂಥ ಗಿತ್ತು ಅನ್ನುವಂಥದ್ದು ನಾನು ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ಈ ಹಿರಿಯರ ಜೋಡಿ ಪಿ.ಎನ್. ಪಾಟೀಲ್ ಸರ್, ಜನವಾಡ್ ಸಾಹೇಬರು ಕೂಡಿದ ಮೇಲಂತ ಅವ್ರು ಭಾಳ ದೊಡ್ಡ ಶಕ್ತಿ ಬಂದರು. ಅವ್ರು 75 ವರ್ಷ ಆದವ್ರು 5 ಮಂದಿ ಸನ್ಮಾನ ಮಾಡ್ತಿದ್ರು. ಈಗ 8 ಮಂದಿದವ್ರು ಒಟ್ಟು ಸನ್ಮಾನ ಮಾಡೋಣ ಅಂತ ಹೇಳಿದ್ರು. ಸನ್ಮಾನ ಮಾಡೋದು ಒಂದು ಶಾಲ ಹಾರ ಕೊಡೋದು ಅಷ್ಟೇ ಅಲ್ಲ, ನಾವು ಎಲ್ಲ ದೃಷ್ಟಿಯೊಳಗೆ ನಿಮ್ಮ ಜೊತೆ ನಾನು ಇರ್ತೀನಿ ಅನ್ನೋದನ್ನ ಪಿ.ಎನ್. ಪಾಟೀಲ್ ಸರ್ ಈ ಸಂಘಕ್ಕೆ ಹೇಳಿಕೊಟ್ಟಂಥ ಶಕ್ತಿ ಜೋಡಕ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ಈ ಥರ ಎಲ್ಲ ಹಿರಿಯರು ಒಂದು ಶಕ್ತಿಪೂರ್ವಕವಾಗಿರ್ತಕ್ಕಂಥ ಸಂಘವನ್ನು ನಮ್ಮ ಜಿಲ್ಲಾಧ್ಯಕ್ಷರು, ರಾಜ್ಯ ಕಮಿಟಿಯವರು ಭಾಳ ಖುಷಿಯಿಂದ ಮಾಡ್ತಿದ್ರು. ಬೆಂಗಳೂರಿಗೆ ಹೋದಾಗ ತಾಲೂಕಿಂದ ಮಾಡಿದ್ರು. ಆ ಬುಕ್ಲೆಟ್ ನೋಡಿದ್ರೆ ಹೆಚ್ಚಿನ ಫೋಟೋ, ಹೆಚ್ಚಿನ ವಿಸ್ತಾರ ನಮ್ಮ ಜಮಖಂಡಿದ ಐತೆ ಅನ್ನೋದು ನಮ್ಮೆಲ್ಲರೂ ಅಭಿಮಾನ ಪಡುವಂಥ ಕೆಲಸವನ್ನು ನಮ್ಮ ಹಿರಿಯರು ಮಾಡಿದ್ದಾರೆ. ಹಿರಿಯರ ಬಗ್ಗೆ ಭಾಳಷ್ಟು ಹೇಳ್ಯಾರ. ಅವ್ರು ಯಾವಾಗೂ ರಿಟೈರ್ಡ್ ಅನ್ನಂಗಿಲ್ಲ. ನಾವು ಮತ್ತೆ ಯುವಕರ ಜೊತೆ ಓಡಾಡಿ ಎಲ್ಲರೂ ಕೆಲಸ ಮಾಡ್ತಾರೆ.
ಅದ್ರ ಜೊತೆಗೆ ಗಸ್ತಿ ಸರ್, ಶೆಟ್ಟರ್ ಸರ್, ಪಾಟೀಲ್ ಸರ್ ನಮಗೆ ಎಲ್ಲ ಹಿರಿಯರ ಹೆಲ್ತ್ ರಕ್ಷಣೆ, ಆರೋಗ್ಯ ರಕ್ಷಣೆಯನ್ನು ಮಾಡ್ಲಿಕ್ಕೆ ಹಚ್ಚಾರ. ಅದರ ಸಂಸ್ಥೆ ಉಪಯೋಗವನ್ನು ಅವ್ರು ಇನ್ನೂ ಕಡಿಮೆ ಹೋಗ್ತದೆ. ಇನ್ನೂ ಹೆಚ್ಚಿಗೆ ಎಲ್ಲ ಹಿರಿಯರ ಆರೋಗ್ಯ ರಕ್ಷಣೆ, ಆರೋಗ್ಯದ ದವಾಖಾನೆ ಖರ್ಚು, ಹೆಲ್ತ್ ಇನ್ಶೂರೆನ್ಸ್ ಮಾಡುವಂಥ ಕೆಲಸ ನಿರಾಣಿ ಫೌಂಡೇಶನ್ಗೆ ಅವ್ರು ಒದಗಿಸ್ಕೊಡ್ಬೇಕು. ನಾವು ಸೇವಾ ಮಾಡಿ ತೃಪ್ತಿ ಹೊಂದಬೇಕು ಅನ್ನೋಂಥ ಭಾವನೆ ನಮ್ಮಲ್ಲಿ ಇದೆ. ಅಂಥ ಅವಕಾಶವನ್ನು ತಾವೆಲ್ಲರೂ ನಮಗೆ ಮಾಡಿಕೊಟ್ಟು ವರ್ಷ ತಪ್ಪದೇ ಈ ಕಾರ್ಯಕ್ರಮಕ್ಕೆ ತಾವು ನಮ್ಮನ್ನು ಕರಿತಿದ್ರು. ಮನ್ಯಾಗ ಒಬ್ಬರು ಬಿಟ್ಟು ನೀವು ಎಷ್ಟು ಪ್ರೀತಿ ಅಂದರೆ ಇದು ನಿರಾಣಿ ಅವ್ರ ಸಂಸ್ಥೆ ಅಂತ ಯಾಕೆ ಅಂತಾರಂದ್ರೆ ಒಂದೇ ಕಾರ್ಡ್ನಾಗ ಇಬ್ಬಿಬ್ಬರನ್ನ ಹಾಕ್ತಾರೆ. ಮುರುಗೇಶನ್ನ ಅಮೇರಿಕಾದಾಗ ಅವರು ಬಂದ್ರೆ ಕಾರ್ಯಕ್ರಮ ಅಟೆಂಡ್ ಹಾಕಾರ, ಇಲ್ಲ ಅದನ್ನು ನೀವು ಬರ್ರಿ ನಾವಿಬ್ಬರು ಕರ್ಕೊಂಡು ಮಾಡ್ತೀವಿ ಅಂತ ಹೇಳಿ ಏನು ಪಾಟೀಲ್ ಸರ್ ಮುರುಗೇಶನ್ನ ಇವತ್ತು ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ. ಬರ್ತೀವಿ ಅಂತ ಹೇಳಿ ನಾವು ಒಬ್ಬರು ಟಿಕೆಟು ಮಾಡ್ಕೊಂಡಿದ್ರು. ಅಂದರೆ ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಇವತ್ತಲ್ಲಿ ಅವರು ಹೋಗ್ಕೋಬೇಕಾಯಿತು. ಅವ್ರ ಶುಭಾಶಯಗಳನ್ನ, ಶುಭ ಸಂದೇಶಗಳು ಅದನ್ನ ಮುಂದುವರಿಸಿಕೊಂಡು ಹೋಗಲಿ ಅನ್ನೋದು ಮಾಡ್ತದ. ನಾವು ಈಗಾಗಲೇ ಚಳವಳಿಯನ್ನು ಕಮ್ಮಿಕೊಂಡಿವಿ. ಆ ರೀತಿ ನಿನ್ನೆ ನಾಳೆ ನಾನು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ DC ಸಾಹೇಬರಿಗೆ ಭೇಟಿಯಾಗಿ ನಮ್ಮ ಮನವಿಯನ್ನು ಅರ್ಪಿಸಿದ್ದೇನೆ. 21ನೇ ತಾರೀಕಿನ ದಿವಸ ಬಹುಶಃ ಜಮಖಂಡಿಯಲ್ಲಿ ಅದನ್ನ ತಹಶೀಲ್ದಾರ್ಗೆ ಮನವಿ ಅರ್ಪಿಸಿದ್ದಾರೆ. ಅದೇ ರೀತಿ ನಿನ್ನೆ ಆಕಸ್ಮಿಕವಾಗಿ ನಮ್ಮ ಸಂಸದರು BC ಗಟ್ಟಿಯವರು ಸಾಹೇಬರು ಜಿಲ್ಲಾ ಅವರ ಕಚೇರಿಯಲ್ಲಿ ಸಿಕ್ಕರು. ಅವರಿಗೂ ಕೂಡ ಮನವಿ ಮಾಡಿ ನಮ್ಮ ಕೇಂದ್ರ ಸರ್ಕಾರದ ಆರ್ಥಿಕ ಮಂತ್ರಿಗಳಿಗೆ ಸ್ವಲ್ಪ ತಾವು ತಿಳಿ ಹೇಳಿ ಈ ಕೊಡಬಾರ್ದಕ್ಕಂಥ ಇವನ್ನ ಮುಂದುವರಿಸ್ತೀವಿ ಅನ್ನುವಂಥ ನಾವೆಲ್ಲ ಇದು ಮಾಡಿದ್ವಿ. ನಿಜವಾಗಿ ಇದೊಂದು ದುಃಖಕರವಾದಂಥ ಸುದ್ದಿ ಅನ್ನುವಂಥ ಮಾತನ್ನು ಹೇಳಿ ಈ 71 ವರ್ಷದವರು ನಾವೆಲ್ಲ ಸನ್ಮಾನಗೊಂಡಿದ್ದೀರಿ ಹೇಳಿದ್ರು ಅನೌನ್ಸ್ ಮಾಡೋರು. ದುಃಖ ದುಮಾನಗಳಿಂದ ದೂರಾಗಿ ಒಂದು ಉತ್ಸಾಹದಿಂದ ಚಟುವಟಿಕೆಯಿಂದ 3 ವರ್ಷ ಬಾಳೆ ಅನ್ನುವಂಥ ಮಾತನ್ನು ಈ ಶಬ್ದವನ್ನು ಹೇಳ್ತಾ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಏನು ಮುಧೋಳ ತಾಲೂಕ, ಜಮಖಂಡಿ ತಾಲೂಕಿಗೆ ನಾವು ಬಂದರೆ ಹಂಗೆ ಹಸಿರು ಏನು ನೋಡ್ತೀವಿ ನಾವು ವಾತಾವರಣ, ಮಲೆನಾಡಿನ ವಾತಾವರಣ ನೋಡ್ತೀವಿ. ಅದೇ ರೀತಿ ನಿಮ್ಮ ಈ ವಯಸ್ಸಾದಂತಹ ನಿಮ್ಮೆಲ್ಲರಲ್ಲಿ ಮುಖದಲ್ಲಿ HM ಶೆಟ್ಟರ್, ನಿವೃತ್ತ ನೌಕರರ ಸಂಘ ಜಮಖಂಡಿಯ ಅಧ್ಯಕ್ಷ. ಇವತ್ತಿನ ದಿವಸ ನಮ್ಮ ವಾರ್ಷಿಕ ಸಭೆ 38ನೇ ವಾರ್ಷಿಕ ಸಭೆ ಭಾಳ ವಿಜೃಂಭಣೆಯಿಂದ ನೀಡಿತು. ಇದರಲ್ಲಿ ನಾವು 20 ಜನ 70 ವರ್ಷ ವಯಸ್ಸಾದಂಥ ಹಿರಿಯ ಚೇತನ ಸನ್ಮಾನ ಮಾಡಿದ್ವಿ. ಅದು ಅಲ್ಲದೆ ನಮ್ಮ ಈ ಸಭೆಗೆ ಯಾರು ಒಂದು ದೇಣಿಗೆ ಕೊಟ್ಟಿದ್ರು ಆ ದೇಣಿಗೆ ಅವ್ರನ್ನ ಇದು ಮಾಡಿದ್ವಿ. ಆಮೇಲೆ ಪರಸ್ಥಳದಿಂದ ಬಂದಂಥ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಕಾರ್ಯದರ್ಶಿಗಳು ಅವರು ಕೂಡ ಸನ್ಮಾನ ಮಾಡಿದ್ವಿ. ಪತ್ರಕರ್ತನ ಸನ್ಮಾನ ಮಾಡಿದ್ವಿ. ಒಟ್ಟು ನಾವು 80ರಿಂದ 90 ಜನರಿಗೆ ನಾವು ಸನ್ಮಾನ ಮಾಡಿದ್ವಿ. ನಮ್ಮ ಕಾರ್ಯಕ್ರಮ ಭಾಳ ಯಶಸ್ಸಾತು. ಆಮೇಲೆ ಎಲ್ಲರೂ ನಮ್ಗೆ ಭಾಳ ಪ್ರೋತ್ಸಾಹನ ಕೊಟ್ಟಾರ. ಆಮೇಲೆ ಎಲ್ಲರ ಅಭಿಪ್ರಾಯ ಏನೈತಿ, ನಮ್ಮ ಜಮಖಂಡಿ ಸಂಘ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತಾ, ಅದಕ್ಕೆ ನಮ್ಮ ಸಹಕಾರ ಐತಿ, ನೀವು ಯಾವುದೇ ಇದಕ್ಕೆ ಮಾಡಿದ್ರು ನಾವು ಇದು ಮಾಡ್ತೀವಿ ಅಂತ ತಿಳ್ಕೊಂಡು ಇದು ಮಾಡಿದರು. ಆಮೇಲೆ ನಾವು ಸ್ವಂತ ಬಿಲ್ಡಿಂಗನ್ನು ಮಾಡಿದ್ವಿ. ನಮ್ಮದು ರಾಜ್ಯದೊಳಗೆ ಒಟ್ಟು 8 ಸ್ವಂತ ಬಿಲ್ಡಿಂಗ್ ಅದಾವೆ. ಉಳಿದವ್ರು ಏನು ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಬಾಡಿಗೆ ಬಿಲ್ಡಿಂಗು, ಆಮೇಲೆ ಅಕ್ಕನ ಬಾಳಗ, ಬಸವಭವನ, ನಿವೃತ್ತ ನೌಕರ ಸಂಘದ ನಿವೃತ್ತ ಅಲ್ಲ ಸರ್ಕಾರಿ ನೌಕರ ಸಂಘದ ಒಂದು ರೂಮಲ್ಲಿ ಆಫೀಸ್ ಮಾಡ್ಕೊಂಡು ಇದು ಮಾಡ್ತಾರೆ. ಆದರೆ ನಮ್ಮ ಸಂಘ ಸ್ವತಂತ್ರ ಇದ್ದು ಭಾಳ ಆ್ಯಕ್ಟಿವ್ ಆಗಿ ಇದೈತಿ. ಆಮೇಲೆ ನಮ್ಮ ಸಂಘದ ವತಿಯಿಂದ ನಾವು ಅನೇಕ ಕಾರ್ಯಗಳನ್ನು ಮಾಡ್ತೀವಿ. ನಮ್ಮ ಸಂಘದ ಸದಸ್ಯರನ್ನ ಯಾವುದೇ ಒಂದು ಕಷ್ಟ ಕಾರ್ಪಣ್ಯ ಇತ್ತು ಅಂದ್ರೆ ಅದಕ್ಕೆ ನಾವು ಸ್ಪಂದನ ಮಾಡ್ತೀವಿ. ಅದಕ್ಕೆ ನಮ್ಗೆ ಭಾಳ ಸಹಕಾರ ಅದ. ಆಮೇಲೆ ನಮ್ಮ ಗೌರವ ಅಧ್ಯಕ್ಷರು, ಆಮೇಲೆ ನಮ್ಮ ಸಂಘಟನಾ ಕಾರ್ಯದರ್ಶಿ ಆದಂಥ ಮೇಘಾಡಿ ಅವರು ಭಾಳ ನಮ್ಗೆ ಸಹಕಾರ ಕೊಡ್ತಾರೆ. ಆಮೇಲೆ ನಮ್ಮ ತಾಲೂಕದೊಳಗೆ ಬಟ್ 600 ಜನ ಸದಸ್ಯರು ಅದಾರ, ಸಕ್ರಿಯ ಸದಸ್ಯರು. ಇವತ್ತಿನ ದಿವಸ 300 ಜನ ಸದಸ್ಯರು ಈ ಸಭೆಗೆ ಹಾಜರಾಗಿದ್ದರು. ಭಾಳ ಒಂದು ಆ್ಯಕ್ಟಿವ್ ಆಗಿ ನಮ್ಮ ಇದಾಯ್ತು. ಆಮೇಲೆ ಈ ಸಂಘದ ಒಂದು ನೇತೃತ್ವವನ್ನು ಸಾನ್ನಿಧ್ಯವನ್ನು ನಮ್ಮ ಜಮಖಂಡಿಯ ಮುತ್ತಿನ ಕಂತಿ ಇದು ಓಲೆ ಮಠದ ಪೂಜ್ಯರಾದಂಥ ಆನಂದ್ ದೇವರು ಇದನ್ನು ಮಾಡಿದರು. ಆಮೇಲೆ ನಮಗೆ ನಮ್ಮ ಇದನ್ನ ನಮ್ಮ ಕಾರ್ಯ ಸಂಘದ
ನಮ್ಮ ಸಂಘದ ಕಾರ್ಯಕ್ರಮಗಳು ಏನೇನಾದ್ರು ಅವ್ನು ಏನು ಹಮ್ಮಿಕೊಂಡ್ವಿ ಆ ಜನರಿಗೆ ತಿಳಿಬೇಕು, ನಮ್ಮ ಆರ್ಥಿಕ ಸ್ಥಿತಿ ತಿಳಿಬೇಕು. ಆಮೇಲೆ ಮುಂದೆ ನಾವು ಏನು ಮಾಡ್ಬೇಕು ಅನ್ನೋದಂತ ಅವರ ಸಲಹೆ ಸೂಚನೆಗಳನ್ನು ನಾವು ತಗೊಂತೀವಿ. ಆ ಸಲಹೆ ಸೂಚನೆ ಪ್ರಕಾರ ಅವ್ರ ಎಲ್ಲ ಒಂದು ಇದನ್ನು ತೊಂದರೆಗಳನ್ನ ನಾವು ನಿವಾರಣೆ ಮಾಡಿ. ನಾನು ಜಮಖಂಡಿ ತಾಲೂಕಾ ನಿವೃತ್ತ ನೌಕರ ಸಂಘದ ಗೌರವ ಅಧ್ಯಕ್ಷನಾದ UK ಗಸ್ತಿ ಮಾತನಾಡುವುದೇನೆಂದರೆ, ಇವತ್ತಿನ ದಿವಸ ಬಸವಭವನದಲ್ಲಿ 38ನೇ ವಾರ್ಷಿಕ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೆವು. ಆ ಸಭೆಗೆ ಓಲೆ ಮಠದ ಸ್ವಾಮೀಜಿಯವರಾದ ಆನಂದ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿದರು ಮತ್ತು PN ಪಾಟೀಲ್ ಸಾಹೇಬರು, ಜನವಾಳ ಸಾಹೇಬರು ಮತ್ತು ಸಂಗಮೇಶ್ ನಿರಾಣಿ ಸಾಹೇಬರು ಅತಿಥಿಗಳಾಗಿ ಬಂದಿದ್ದರು. ಅವರೆಲ್ಲರೂ ನಮ್ಮ ಸಂಘಕ್ಕೆ ಅಭಿಮಾನಿಗಳಾಗಿದ್ದರು. ಅಭಿಮಾನದಿಂದ ನಮ್ಮ ಸಂಘದ ಆಗು ಹೋಗುಗಳನ್ನು ಎಲ್ಲವನ್ನೂ ಅವರು ಮಾತನಾಡಿದರು. ಅದೇ ಪ್ರಕಾರ ನಮ್ಮ ಸಂಘದಲ್ಲಿ ಸಾಕಷ್ಟು ಜನರಿದ್ದರು. ಅದೇ ರೀತಿ 600-700 ಜನಸಂಖ್ಯೆ ಇದ್ದರೂ ಸಹಿತ ಇವತ್ತು 300-300 ಜನಸಂಖ್ಯೆ ನಮ್ಮಲ್ಲಿ ಸದಸ್ಯರಾಗಿ ಇವತ್ತು ಬಂದು ಇಲ್ಲಿ ಹಾಜರಾಗಿ ನಮ್ಮ ಸಭೆಗೆ ಶೋಭೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ನಮ್ಮ ಸಂಘದಲ್ಲಿ ಆಗು ಹೋಗುಗಳನ್ನು, ಜಮಾ ಖರ್ಚುಗಳನ್ನು ಎಲ್ಲ ವರದಿ ವಾಚನವನ್ನು ಇವತ್ತು ಓದಿ ಹೇಳಿದೆವು. ಆ ವರದಿ ವಾಚನ ಪ್ರಕಾರ ಅವೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದರಿಂದ ವರದಿ ವಾಚನ ಈ ವರ್ಷದ ವರದಿ ವಾಚನ ಸಂಬಂಧಿಸಿದ ಬಗ್ಗೆ ಠರಾವು ಪಾಸಾಯಿತು. ಅದೇ ಪ್ರಕಾರ ನಮ್ಮ ಸಂಘದಲ್ಲಿ ಸಾಕಷ್ಟು ಜನ ಸಂಗೀತಗಾರರು ಮತ್ತು ಗಾಯನದಾರರು ಎಲ್ಲರೂ ಹುರುಪಿನಿಂದ ಇವತ್ತು ನಮ್ಮ ಸಂಘದ ವಾರ್ಷಿಕ ಸಭೆಯನ್ನು ಆಚರಣೆ ಮಾಡಿದೆವು. ಅದೇ ಪ್ರಕಾರ ನಾವು ಊಟೋಪಚಾರವನ್ನು ಸಹ ಎಲ್ಲ ಸದಸ್ಯರಾಗಲಿ ಬಂದವರಿಗಾಗಲಿ ನಾವು ಊಟೋಪಚಾರವನ್ನು ಸಹಿತ ಒಟ್ಟಿದ್ದೆವು. ಅದೇ ಪ್ರಕಾರ ಎಲ್ಲರೂ ಇವತ್ತು ನಾವು ಆನಂದದಿಂದ ಈ 38ನೇ ವಾರ್ಷಿಕ ಸಭೆಯನ್ನು ಮಾಡಿದೆವು. ನಾನು ಚಂದ್ರಶೇಖರ್ ಮೇಘಾಡಿ, ಸಂಘಟನಾ ಕಾರ್ಯದರ್ಶಿ, ನಿವೃತ್ತ ನೌಕರ ಸಂಘ ಜಮಖಂಡಿ. ಮಾತಾಡುವುದೆಂದರೆ, ಇವತ್ತಿನ ದಿವಸ 38ನೇ ವಾರ್ಷಿಕ ಸಭೆಯು ವಿಜೃಂಭಣೆಯನ್ನು ಆಗಿರುತ್ತದೆ ಮತ್ತು ತಮ್ಮಲ್ಲೆಲ್ಲ ಸಂಘದ ಸದಸ್ಯರಿಗೆ ವಿನಂತಿಸುವುದೇನೆಂದರೆ, 21ನೇ ತಾರೀಕಿನ ಸೋಮವಾರ ದಿವಸ ಮಿನಿ ವಿಧಾನಸೌಧದಲ್ಲಿ ತಾಲೂಕಾ ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದೆ, ಪ್ರಧಾನಮಂತ್ರಿಗೆ ಹೋಗುವುದಿದೆ. ಆದ್ದರಿಂದ ದಯಮಾಡಿ ಎಲ್ಲರೂ ಬರಬೇಕಾಗಿ ವಿನಂತಿ. ಈ ಸಂಘದ ಧ್ಯೇಯ ಮತ್ತು ಉದ್ದೇಶ ಏನಂತಂದರೆ, ನಮ್ಮ ನಿವೃತ್ತ ನೌಕರರಿಗೆ ಬ್ಯಾಂಕ್ ಆಗಲಿ, ಟ್ರೆಜರಿ ಆಗಲಿ, ಬೇರೆ ಕಡೆ ತೊಂದರೆ ಆದದ್ದನ್ನು ನಾವೆಲ್ಲ ಕಡೆ ಸಮಕ್ಷಮ ಹೋಗಿ ಅವು ಪರಿಹಾರವನ್ನು ಮಾಡಿಕೊಡುತ್ತೇವೆ. ಇನ್ನೂ ಏನಾದರೂ ತೊಂದರೆ ಇದ್ದರೂ ಕೂಡ ಎಲ್ಲವನ್ನು ಮಾಡಿಕೊಡುತ್ತೇವೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಿವೃತ್ತ ನೌಕರರು ಮಾಸಿಕ ಸಭೆಗೆ ಮತ್ತು ವಾರ್ಷಿಕ ಸಭೆಗೆ ನಡುವ ಒಂದು ವಿಶೇಷವಾದ ಸಭೆ ಇಟ್ಟಿದ್ದಕ್ಕೆ ತಾವು ತಪ್ಪದೇ ಬರಬೇಕಾಗಿ ನನ್ನ ವಿನಂತಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.